ಆಪ್ಕಿ ಅದಾಲತ್ನಲ್ಲಿ ಪಾಕಿಸ್ತಾನದವರ ಆರೋಪವೇನೆಂದರೆ ಭಾರತದವರು ಮೋಸದಿಂದ ದಾಳಿ ಮಾಡಿದರು ಎಂಬುದು. ಬಿಲಾವಲ್ ಭುಟ್ಟೋ ಅವರು ಫಾರಿನ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಕೇಳ್ತಾರೆ, ರಾತ್ರಿ ಕತ್ಲಿನಲ್ಲಿ ಯಾಕೆ ಅಟ್ಯಾಕ್ ಮಾಡಿದ್ರಿ? ಕತ್ತಲ ರಾತ್ರಿಲಿ ಬಂದು ಅಟ್ಯಾಕ್ ಮಾಡೋದು ಕಳ್ಳರಲ್ವಾ ಅಂತ. ಅದಕ್ಕೆ ಜೈಶಂಕರ್ ಅವರು ಹೇಳಿದ್ದು, ನಾವು ಕದ್ದು ಮುಚ್ಚಿ ಹೊಡೆಯೋದಿಲ್ಲ, ಎದೆ ಉಬ್ಸಿ ಹೊಡೆದು ಬರ್ತೀವಿ ಅಂತ. ಮತ್ತೆ ಯಾರನ್ನು ಹೊಡೆದಿದ್ದು? ಬೇರೆ ಯಾರನ್ನೂ ಅಲ್ಲ, ಕೇವಲ ಟೆರರಿಸ್ಟ್ಗಳನ್ನ. ನೋಡಿ, ರಕ್ಷಣಾ ಮಂತ್ರಿಗಳು ಶ್ರೀನಗರದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವರು ರಾಮಚರಿತ ಮಾನಸದ ಸುಂದರಕಾಂಡದಿಂದ ಒಂದು ಚೌಪಾಯಿ ಹೇಳ್ತಾರೆ. ಯಾವಾಗ ಅಶೋಕವಾಟಿನ ಧ್ವಂಸ ಮಾಡಿದಾಗ ಮತ್ತೆ ರಾವಣನ ಎದುರಿಗೆ ಹನುಮಂತ ಬಂದು ನಿಂತ್ಕೋತಾರೆ. ಯಾಕೆ ಹೀಗೆ ಮಾಡಿದೆ ಅಂದಾಗ ಹನುಮಂತ ಹೇಳ್ತಾರೆ, ಜಿನ್ ಮೊಹಿ ಮಾರ ತಿನ್ ಮೊಹಿ ಮಾರೆ ತಹಿ ಪರ್ ಬಾಂಧೆ ತನೆ ತುಮಾರೆ. ನೋಡಿ, ನಾನು ಯಾರನ್ನ ಸಾಯಿಸಿದ್ದೀನಿ ಅಂದ್ರೆ ನಮಗ್ ತೊಂದರೆ ಕೊಟ್ಟವ್ರನ್ನ. ನಮಗ್ ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ನಾನು ಸಾಯಿಸಿದ್ದೀನಿ. ತೊಂದರೆ ಕೊಡದಿರೋರು ನಾನು ಏನು ಮಾಡಿಲ್ವಲ್ಲ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಜನ ಕೇಳ್ತಾರಲ್ಲ, ಯಾಕೆ ನಿಲ್ಸಿದ್ರಿ ಅಂತ. ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ. ಲಂಕಾದಹನ ಮಾಡಿ ಹನುಮಂತ ವಾಪಸ್ ಬಂದಾಗ, ಹಾಗೆ ಅಶೋಕವಾಟಿಯನ್ನು ಧ್ವಂಸ ಮಾಡಿರ್ತಾರಲ್ಲ, ಹನುಮಂತನಲ್ಲೇ ಆ ಶಕ್ತಿ ಇರುತ್ತೆ ಎಲ್ಲನೂ ನಾಶ ಮಾಡೋವಂಥದ್ದು. ಅದು ಸತ್ಯ ಕೂಡ. ಅವರು ಸೀತಾಮಾತೆಯ ಎದುರಿಗೆ ಬಂದು ನಿಂತು, ಇನ್ನೊಂದು ತಿಂಗಳಲ್ಲಿ ನಾವು ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಸೀತಾಮಾತೆ ಹೇಳ್ತಾರೆ, ರಾಕ್ಷಸರು ತುಂಬಾ ಶಕ್ತಿಶಾಲಿಗಳು, ವಾನರರು ಕೇವಲ ನಿಂತರ ಇರ್ತಾರೆ. है सुत कपि सब तुम्हि समाना जात उधार अति भट बलवाना मोरे हृदय परम संदेहा. ಆಗ ಹನುಮಂತ ಏನು ಹೇಳ್ತಾರೆ? सुनि कपि प्रकट कीन निज देहा. फिर वो देह क्या दिखाई थी? कनक भूधरा कार शरीरा समर भयंकर अति बलबीरा. ತನ್ನ ನಿಜವಾದ ರೂಪ ಪ್ರದರ್ಶಿಸಿ ಆಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? अब ही माँ तुम्हें जायूं लेवाई. ನಿಮ್ಮನ್ನ ಈಗಲೇ ಕರ್ಕೊಂಡು ಹೋಗ್ಬೋದು ನಾನು, ಇವ್ರನ್ನೆಲ್ಲ ನಾಶ ಮಾಡಿ. प्रभु आयसु नहीं राम दोहाई. ಇದರಿಂದ ಪ್ರಭು ಶ್ರೀರಾಮನ ಮತ್ತು ನಮ್ಮ ಸೈನ್ಯದ ಗೌರವ ಹೆಚ್ಚಾಗೋದಿಲ್ಲ. ಇದನ್ನೆಲ್ಲ ನಾವು ಈಗಲೇ ಮಾಡಿ ಮುಗಿಸ್ಬೋದಾಗಿತ್ತು. ಆದ್ರೆ ನಮ್ಗೆ ಯಶಸ್ಸು ಕೂಡ ಬೇಕಿತ್ತು, ವಿಜಯ ಕೂಡ ಬೇಕಿತ್ತು. ಪ್ರಧಾನಮಂತ್ರಿ ಮೋದಿ ಅವರು ಆರಾಮ ಕೂತು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನೀವೆಲ್ಲರೂ ಇದನ್ನ ಕೇಳಿರ್ಬೋದು. ಸಿಂಧ್ ಪ್ರಾಂತ್ಯದಲ್ಲಿ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ನಿನ್ನೆ ಅಥವಾ ಮೊನ್ನೆ ವಿಷಯ ಅಂತ ಅನ್ಸುತ್ತೆ, ಅಲ್ಲಿಯ ಹೋಮ್ ಮಿನಿಸ್ಟರ್ನ ಮನೆಗೆ ಬೆಂಕಿ ಹಚ್ಚಲಾಗತ್ತೆ. ಅಲ್ಲಿಯ ಮಿಲಿಟರಿಯ ಕಾನ್ವಾಯ್ನ ನಿಲ್ಲಿಸ್ತಾರೆ. ಇದ್ರ ಬಗ್ಗೆ ವಿಡಿಯೋನೇ ಇದೆ. ಅವ್ರು ಹೇಳ್ತಾರೆ, ನಾವು ಶತ್ರುಗಳನ್ನ ನಾಶ ಮಾಡಕ್ ಹೋಗ್ತಿದೀವಿ ಅಂತ, ನೀವೇ ನಮ್ಮ ಶತ್ರು ಅಂತಾರೆ. ಅಲ್ಲಿ ಹೊಸ ಆಂದೋಲನ ನಡೀತಾ ಇದೆ. ನಿನ್ನೆ ಆಗಿತ್ತು ಬಾಂಗ್ಲಾದೇಶ, ಇಂದು ಆಗುತ್ತೆ ಸಿಂಧು ದೇಶ ಅಂತ. ಯಾಕೆ? ಕಾರಣ ಏನ್ ಗೊತ್ತಾ? ಈಗ ನಾವು ನೀರ್ ನಿಲ್ಸಿದೀವಲ್ಲ, ಈ ನೀರ್ ನಿಲ್ಸಿರೋದ್ರ ಹಿಂದೆ ಒಂದು ಟೆಕ್ನಿಕಲ್ ಕಾರಣ ಇದೆ. ಅದೇನು ಅಂತ ಹೇಳ್ತೀನಿ. ಕೆಲವರು ಹೇಳ್ತಾರಲ್ಲ, ಡ್ಯಾಮೇ ಕಟ್ಟಿಲ್ಲ ಅಂತ. ಹೌದು, ಡ್ಯಾಮ್ ಇನ್ನೂ ಕಟ್ಟಿಲ್ಲ. ಆದ್ರೆ ಇಂಡಸ್ಟ್ರಿಯಲ್ ಟ್ರೀಟಿನಲ್ಲಿ ಇನ್ನೊಂದು ವಿಷಯ ಇದೆ, ಹೈಡ್ರೋಲಜಿಕಲ್ ಡೇಟಾ ಕೊಡಲ್ಲ ಅಂತ ಹೇಳಿದೀವಿ. ಅಂದ್ರೆ ಎಷ್ಟು ನೀರಿದೆ ಅಂತ ಅವ್ರಿಗೆ ಹೇಳ್ಬೇಕಿತ್ತು, ಈಗ ಹೇಳೋ ಹಾಗಿಲ್ಲ. ಇದು ವಿಚಿತ್ರ ಅಲ್ವಾ? ಅವ್ರಿಗೆ ಯಾಕೆ ಹೇಳ್ಬೇಕು ನಾವು? ಒಮ್ಮೊಮ್ಮೆ 55 ಮೀಟರ್ ಇರುತ್ತೆ, ಒಂದೊಂದ್ಸರಿ 9 ಮೀಟರ್ಗೆ ಬಂದ್ಬಿಡುತ್ತೆ. ಈಗೇನಾಗಿದೆ, ನೀರು ಅಲ್ಲಿ ಕಡಿಮೆ ಆಗ್ತಾ ಹೋಗಿದೆ. ಸೊ ಪಾಕಿಸ್ತಾನದ ಪಂಜಾಬ್ನಲ್ಲಿ ಏನೋ ಒಂದು ವಿರೋಧ ನಡೀತಾ ಇದೆ. ಮೊದಲೇ ಸಿಂಧ್ಗೆ ತುಂಬಾ ಕಡಿಮೆ ನೀರು ಹೋಗ್ತಾ ಇತ್ತು, ಈಗ ಅಲ್ಲಿ ರಿಯಾಕ್ಷನ್ ಶುರುವಾಗಿದೆ. ಮೊದಲೇ ನೀರು ಕಡಿಮೆ ಇತ್ತು, ಈಗ ನೀರನ್ನ ಪೂರ್ತಿಯಾಗಿ ನಿಲ್ಲಿಸ್ತಾ ಇದ್ದಾರೆ ಅಂತ. ಇದಕ್ಕೆ ಹೇಳೋದು ಸ್ಮಾರ್ಟ್ ಆಗಿ ಹೇಗೆ ಕೆಲಸ ಮಾಡೋದು ಅಂತ. ಮತ್ತೆ ಅದಕ್ಕೆ ನಾನು ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ, कि दरिया का सारा नशा उतरता चला गया. ಮೋದಿಯವರು ಅದನ್ನೇ ಮಾಡಿದ್ದು. ನೀರಿನ ಮಟ್ಟ ಇಳಿತಾ ಇದೆ ಅಲ್ವಾ? दरिया का सारा नशा उतरता चला गया, तुम मुझको डुबाता रहा और मैं उभरता चला गया. ಮತ್ತೆ ಪಾಕಿಸ್ತಾನದ ಸೇನೆಗೋಸ್ಕರ ಕೂಡ ಒಂದು ಹೇಳಿಕೆ ಇದೆ. वो पैरवी तो झूठ की करता चला गया, बस उसका चेहरा उतरता चला गया. ಸುಧಾಂಶು ಅವರೇ, ಪಾಕಿಸ್ತಾನದ ನಾಯಕರೊಬ್ರು ಹೇಳ್ತಾರೆ, ಅಲ್ಲಿನ ಸಚಿವರೊಬ್ರು ಹೇಳ್ತಾರೆ, ನೀವು ನಮ್ಮ ನೀರನ್ನ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೀವಿ ಅಂತ. ನೋಡಿ, ಇದನ್ನ ಹಾಫಿಜ್ ಸಯೀದ್ ಅವ್ರು ಹೇಳಿದ್ದು. ನೋಡಿ, ಯಾವುದೇ ವ್ಯತ್ಯಾಸ ಇಲ್ಲ. ಈ ಪಾಕಿಸ್ತಾನದ ಸೇನೆಯ ಪ್ರವಕ್ತರು ಏನಿದ್ದಾರೆ, ಅವ್ರ ಹೆಸರು ಅಹಮದ್ ಶರೀಫ್. ಅವರು ಎಷ್ಟು ಪ್ರಾಮಾಣಿಕರಂದ್ರೆ, ಅವರ ತಂದೆ ವಾಲಿದ್ ಅವರು ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆಗಿದ್ರು. ಯಾಕಂದ್ರೆ ಅವರು 2000ರಲ್ಲಿ ಅವರು ಒಸಾಮಾ ಬಿನ್ ಲಾಡೆನ್ಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡುವಂಥ ಪ್ರಯತ್ನ ಮಾಡಿದ್ರು. ಈಗ ನೀವು ಯೋಚನೆ ಮಾಡಿ, ಇವರೇ ಹೀಗಿದ್ಮೇಲೆ ಪಾಕಿಸ್ತಾನದ ಸೇನೆ ಹೇಗೆ ಬಿಹೇವ್ ಮಾಡ್ಬೋದು ಅಂತ. ಹಾಗೆ ನಿಮಗೆ ಇನ್ನೊಂದು ಗಂಭೀರವಾದ ವಿಷಯನ ಹೇಳ್ತೀನಿ. ಒಂದು ಪುಸ್ತಕ ಇದೆ, ನ್ಯೂಕ್ಲಿಯರ್ ಜಿಹಾದಿಸ್ಟ್. ಅದು ಅಮೆರಿಕಾದ ಅಸಿಸ್ಟೆಂಟ್ ಡಿಫೆನ್ಸ್ ಸೆಕ್ರೆಟರಿ ಇದ್ರು, ಅವ್ರ ಹೆಸರು ಡಗ್ಲಸ್ ಫ್ರಾನ್ಸ್, FRANTZ, ಮತ್ತೆ ಕ್ಯಾಥರಿನ್ ಕಾಲಿನ್ಸ್. ಅವರಿಬ್ರು ಒಂದು ಪುಸ್ತಕ ಬರೀತಾರೆ 2007ರಲ್ಲಿ. ಅದರಲ್ಲಿ ಚಾಪ್ಟರ್ ನಂಬರ್ 5 ಇದೆ. 40ನೇ ಪೇಜ್ ಆದ್ಮೇಲೆ ಪೂರ್ತಿ ಅದೇ ಇರೋದು. ಅದರಲ್ಲಿದೆ ಪಾಕಿಸ್ತಾನ ಪೈಪ್ಲೈನ್. ಈಗ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಪಾಕಿಸ್ತಾನದ ಸೇನೆಯ ಪರಿಸ್ಥಿತಿ ಈಗ ಅಲ್ಲಿ ಏನಿದೆಯಲ್ಲ ಅದ್ರ ಬಗ್ಗೆ ಲೈಟರ್ ನೋಟಲ್ಲಿ ಹೇಳಬೇಕು ಅಂತಂದ್ರೆ, जिससे कोई गलती ना हो भगवान, जिससे गलती हो जाए वो इंसान, जो जानबूझ के गलती करे वो बेईमान, और जो गलती पे गलती करके पिटाई पे पिटाई झेलता रहे वो पाकिस्तान.
ಆದ್ರೆ ಸುಧಾಂಶು ಅವರೇ ಅವರು ಸಾಕಷ್ಟು ಪ್ರಾಪಗೆಂಡ ಮಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳನ್ನ ಸ್ಕೈ ನ್ಯೂಸ್ನಲ್ಲೂ ಇದೆ, ಪ್ರಪಂಚದ ಬೇರೆ ಬೇರೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲೂ ವಿಡಿಯೋ ತೋರಿಸಿದ್ದಾರೆ. ಹೇಗೆ ಅವರು ಭಾರತದ ಏರ್ ಬೇಸ್ಗಳನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ, ಹೇಗೆ ಅವರ ಮಿಸೈಲ್ ಸಿರ್ಸಾ ತನಕ ಬಂದಿದೆ. ಇದರಲ್ಲಿ 2 ವಿಷಯ ಇದೆ. ಇದೊಂದು ದೊಡ್ಡ ಪ್ರೊಪಗೆಂಡಾ ಸಿಸ್ಟಮ್ನ ಭಾಗ. ಅವ್ರು ಹೇಳಿದ್ರು ನಮ್ಮ ಒಬ್ರು ಏರ್ಫೋರ್ಸ್ ವುಮೆನ್ ಪೈಲಟ್ನ ಅರೆಸ್ಟ್ ಮಾಡಿದ್ವಿ ಅಂತ. PTV ಹೇಳ್ತು ಇದರ ಸೋರ್ಸ್ ಸ್ಕೈ ನ್ಯೂಸ್ ಅಂತ. ಸ್ಕೈ ನ್ಯೂಸ್ ಹೇಳ್ತು ಇದರ ಸೋರ್ಸಸ್ PTV ಅಂತ. ಮತ್ತೆ ಲಾಸ್ಟಲ್ಲಿ ಯಾವಾಗ ಪಾಕಿಸ್ತಾನದ ಆರ್ಮಿನ ಪ್ರೆಸ್ ಕಾನ್ಫರೆನ್ಸ್ ಆಯಿತು ಅದರಲ್ಲಿ ಆ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ರು. ದುಃಖದ ವಿಷಯ ಏನಂದ್ರೆ ಇವತ್ತು ಪಾಕಿಸ್ತಾನದ ಮೀಡಿಯಾದಲ್ಲಿ ಭಾರತದ ಹಲವು ನಾಯಕರು, ಸಾಕಷ್ಟು ಯೂಟ್ಯೂಬರ್ಸ್, ಸಾಕಷ್ಟು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅವ್ರನ್ನ ಕೋಟ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಪಾಕಿಸ್ತಾನದ ಸಂಸತ್ತಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನದ ಮಿಲಿಟರಿ ಬ್ರೀಫಿಂಗ್ನಲ್ಲಿ ಅವ್ರ ಬಗ್ಗೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಡೋಸಿಯರ್ ಏನ್ ಕೊಟ್ಟಿತ್ತು ಅದರಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ನೋಡಿ, ರಾಹುಲ್ ಗಾಂಧಿ ಅವರನ್ನ ಕೋಟ್ ಮಾಡಿ ಹೇಳ್ತಾರೆ ಅವರು, ನೋಡಿ ನಾವು ಭಾರತದ 5 ಏರ್ಫೋರ್ಸ್ ಫ್ಲೈಟ್ಗಳನ್ನ ಹೊಡೆದು ಉರುಳಿಸಿದೀವಿ. ನೀವು ಒಂದು ಪದನಂತೂ ಕೇಳೇ ಇರ್ತೀರಾ, ಅಂದ್ರೆ ತೀಸ್ಮಾರ್ ಖಾನ್. ಅವ್ರ ಕತೆನ ನೀವು ಕೇಳಿದಿರಾ ಅಲ್ವಾ? ತೀಸ್ಮಾರ್ ಖಾನ್ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ 30 ಜನನ ಹೊಡೆದಾಕ್ಬಿಟ್ಟ ಅಂತ ಹೇಳ್ತಾರಂತೆ ಅದ್ರ ಬಗ್ಗೆ. ಆದ್ರೆ ಆ 30 ಯಾರು ಅಂತ ಗೊತ್ತಾ ನಿಮ್ಗೆ? 30 ಸೊಳ್ಳೆಗಳಂತೆ. ಅದಕ್ಕೆ ತೀಸ್ಮಾರ್ ಖಾನ್ ಅಂತ ಕರೀತಾ ಇದ್ದಿದ್ದು. ನನಗನ್ಸುತ್ತೆ ಈ ಪಾಕಿಸ್ತಾನದ ಕ್ಲೇಮ್ ಏನಿದೆ, ಫ್ಯಾಕ್ಚುಯಲ್ ಮಾತು ಹೇಳ್ತೀನಿ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ನಮ್ಮ ಪಕ್ಷದ ಪರವಾಗಂತೂ ಬರೆಯಲ್ಲ. ಅವ್ರು ಇಲ್ಲಿವರೆಗೂ ಏನು ಬರೆದಿದ್ದಾರೋ ಆ ಎಲ್ಲ ರೈಟಪ್ಸ್ಗಳು ಕೂಡ ನಮ್ಮ ವಿರುದ್ಧನೇ ಇದೆ. ನೀವು 14 ಮೇ ಅವ್ರ ಎಡಿಷನ್ನ ತೆಗೆದು ನೋಡಿ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಭಾರತ ಎಲ್ಲೆಲ್ಲಿ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿದೆಯೋ ಆ ಜಾಗಗಳು ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ. ಅದೇ ಪಾಕಿಸ್ತಾನ ಹೇಳಿತ್ತಲ್ಲ, ಆದಂಪುರ್ ಏರ್ಬೇಸ್ನ ಉಡಾಯಿಸಿದ್ವಿ ಅಂತ. ಅಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ನೋಡ್ತಾರೆ, S-400 ಹಾಗೇ ಇದೆ, ಏರ್ಪೋರ್ಟ್ ರನ್ವೇನು ಹಾಗೇ ಇದೆ, ಪ್ಲೇನ್ಗಳು ಕೂಡ ಹಾಗೇ ಇವೆ. ಈ ನ್ಯೂಟ್ರಲ್ ಅಬ್ಸರ್ವರ್ಸ್ ಏನಿದ್ದಾರೆ ಅವ್ರು ಹೇಳಿದ್ದಾರೆ. ಆದ್ರೆ ವಿಷಯ ಪಾಕಿಸ್ತಾನಕ್ಕೆ ಈ ಭ್ರಮೆಲೆ ಬದುಕೋ ಅಂತ ಅಭ್ಯಾಸ ಆಗೋಗಿದೆ. ನೋಡಿ, ಭಾರತದಲ್ಲಿ ಒಂದು ಹಾಡು ತುಂಬಾ ಪ್ರಸಿದ್ಧವಾಗಿದೆ. आओ बच्चों तुम्हें दिखाएं झांकी हिंदुस्तान की, इस मिट्टी से तिलक करो ये धरती है बलिदान की. ಇದು 1954 ಫಿಲಂ ಜಾಗೃತಿದು. ಇದರ ರೀಮೇಕ್ ಆಗಿ 1955 ಅಲ್ಲಿ ಪಾಕಿಸ್ತಾನ ಕೂಡ ಒಂದು ಫಿಲಂ ಮಾಡ್ತು, ಬೇದಾರಿ ಅಂತ. ಅದರಲ್ಲಿ ಇದೇ ರೀತಿಲಿ ಅವರು ಒಂದು ಹಾಡು ಮಾಡ್ತಾರೆ, ಹೇಳ್ತೀನಿ ಕೇಳಿ. आओ बच्चों सैर कराएं तुमको पाकिस्तान की, जिसकी खातिर हमने दी कुर्बानी लाखों जान की. ಆದ್ರೆ ನೀವೀಗ ಹೋಗಿ ಚೆಕ್ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಇದೊಂದು ತಮಾಷೆ ಆಗಿ ಹೋಗಿದೆ. आओ बच्चों सैर कराएं तुमको पाकिस्तान की, यहां तो क्लाशनिकोव भी मिलती है अब कीमत में नान की. ಮತ್ತೆ ಆಮೇಲೆ ಹೇಳ್ತಾರೆ, आओ बच्चों सैर कराएं तुमको पाकिस्तान की, ना बिजली ना पानी है और ना हिफाजत जान की. ಸುಧಾಂಶು ಅವರೇ, ಕಾಂಗ್ರೆಸ್ನ ಒಬ್ರು ನಾಯಕರಿದ್ದಾರೆ, ವಿಜಯ್ ಬಟ್ಟೇಟಿದಾರ್. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ MLA ಅವರು. ಅವ್ರು ಹೇಳ್ತಾರೆ, ಪಾಕಿಸ್ತಾನದವರು 15,000 ರೂಪಾಯಿ ಡ್ರೋನ್ಗಳನ್ನ ಕಳಿಸಿದ್ರು, ಆದ್ರೆ ಅದನ್ನ ಹೊಡೆಯೋದಕ್ಕೆ ನಾವು 15 ರಿಂದ 20 ಲಕ್ಷ ರೂಪಾಯಿ ಮಿಸೈಲ್ನ ಖರ್ಚು ಮಾಡಿದೀವಿ ಅಂತ. ಸಾಕಷ್ಟು ಖರ್ಚು ಮಾಡಿದ್ದಾರೆ. ಈ ಕಾಂಗ್ರೆಸ್ ನಾಯಕರಿಗೆ ಯಾವ ಮಿಸೈಲ್ಸ್ ಏನಕ್ಕೆ ಲಾಂಚ್ ಮಾಡಿದ್ರು ಅಂತ ಹೇಗೆ ಗೊತ್ತಾಯ್ತು? ಆ ವಿಷಯ ಹೇಳಿ. ನೋಡಿ, ಇದೇ ವಿಚಿತ್ರವಾದ ಮಾತು. ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಇಲ್ಲಿ ಇದೊಂಥರ ಅದೇ ಈಗ ಕೋವಿಡ್ ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಆ ವೈರಸ್ ಏನಿದೆ ಅದು ಮ್ಯೂಟೇಟ್ ಆಗುತ್ತೆ ಅಂತ ಹೇಳ್ತಾರೆ ಜಿನೋಮ್ ಸೀಕ್ವೆನ್ಸ್ ಅಲ್ಲಿ. ಇವರ ಮ್ಯೂಟೇಷನ್ ಇನ್ನೂ ವಿಚಿತ್ರವಾಗಿದೆ. ರಫೇಲ್ ಡೀಲ್ ಬಗ್ಗೆ ಮಾತು ಬಂದಾಗ ಏರೋನಾಟಿಕಲ್ ಎಕ್ಸ್ಪರ್ಟ್ಸ್ ಆಗೋಗ್ತಾರೆ. ಕೋವಿಡ್ ವ್ಯಾಕ್ಸಿನ್ಸ್ ಬರೋವಾಗ ಸೆಲ್ ಮತ್ತೆ ಮೈಕ್ರೋಬಯಾಲಜಿ ಎಕ್ಸ್ಪರ್ಟ್ಸ್ ಆಗೋಗ್ತಾರೆ. ಅದು ಲಾಂಚ್ ಆದಾಗ ಇಷ್ಟು ಬೇಗ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಆ ಸಮಯದಲ್ಲಿ ಸ್ಟ್ಯಾಟಿಸ್ಟಿಕಲ್ ಎಕ್ಸ್ಪರ್ಟ್ಸ್ ಆಗೋಗ್ತಾರೆ. ಇನ್ನು ರಾಮ ಮಂದಿರದ ಉದ್ಘಾಟನೆ ಆಗೋ ಸಮಯದಲ್ಲಿ ಮುಹೂರ್ತದ ಎಕ್ಸ್ಪರ್ಟ್ಸ್ ಆಗೋಗಿದ್ರು. ಅವರೇ ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಆಗಿ ಬಂದಿದಾರಲ್ಲ. ಹಾಗಾಗಿ ನನಗೇನನ್ಸುತ್ತೆ ಅಂದ್ರೆ, ನೋಡಿ, ಅವ್ರಿಗೆ ಗೊತ್ತಿರಬೇಕು. ನೋಡಿ, ಸೇನೆಯ ಕೆಲವು ಜವಾಬ್ದಾರಿಯುತ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಫ್ಯಾಕ್ಚುಯಲ್ ವಿಷಯಗಳು ಹೇಳಿದ್ದಾರೆ. ಸಣ್ಣ ಪುಟ್ಟ ಡ್ರೋನ್ಗಳನ್ನ ಗನ್ನಿಂದ ಹೊಡೆದಾಕಿದಾರಂತೆ. ಅದಕ್ಕಿಂತ ದೊಡ್ಡ ಡ್ರೋನ್ಗಳನ್ನ ಆಕಾಶ್ ಮಿಸೈಲ್ಸಿಂದ ಹೊಡೆದಾಕಿದ್ದಾರೆ. ಅವರದೇ ಆದಂಥ ಸ್ಟ್ರಾಟಜಿಗಳಿರುತ್ತೆ. ಸೊಳ್ಳೆಗಳನ್ನ ಹೊಡೆಯೋದಿಕ್ಕೆ ಯಾರು ಗನ್ನನ್ನು ಬಳಸೋದಿಲ್ಲ. ನಮ್ಮ ಸೇನೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸಿದೆ. ಮತ್ತೆ ಯಾವ ಪ್ರೊಫೆಷನಲಿಸಂನಿಂದ ನಮ್ಮ ಸೇನೆ ಕಾರ್ಯಾಚರಣೆ ಮಾಡಿದ್ಯೋ. ಆದ್ರೆ ನನಗೊಂದು ವಿಷಯದ ಬಗ್ಗೆ ದುಃಖ ಇದೆ. ಪಾಕಿಸ್ತಾನ ಒಂದು ವಿಷಯದಲ್ಲಿ ನಮಗಿಂತ ಶಕ್ತಿಶಾಲಿಯಾಗಿದೆ. ಅದೇನು ಅಂತ ನೀವು ಕೇಳ್ಬೋದು. ನೋಡಿ, ಪಾಕಿಸ್ತಾನದ ಸೇನೆಯ ಕಾರ್ಯಾಚರಣೆ ಮೇಲೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯಾವ ಯೂಟ್ಯೂಬರು ಮಾಡಲ್ಲ, ಯಾವ ಇನ್ಫ್ಲೂಯೆನ್ಸರು ಮಾಡಲ್ಲ, ಯಾವ ನಾಯಕರು ಮಾಡಲ್ಲ. ಇಲ್ಲಿ ಹಲವರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಿರೋದು ಇದೇ ವಿಷಯನ. ಏನು ಅಂದ್ರೆ, ಅದೇ ಪ್ರಾಮಾಣಿಕತೆಯಿಂದ ಪ್ರಧಾನಮಂತ್ರಿಗಳು ಪ್ರಯತ್ನ ಪಡ್ತಿದ್ದಾರೆ. 7 ಡೆಲಿಗೇಷನ್ಗಳನ್ನ ಇಡೀ ಜಗತ್ತಿನಾದ್ಯಂತ ಕಳಿಸ್ಕೊಡ್ತಾ ಇದ್ದಾರೆ. ಭಾರತ ಒಗ್ಗಟ್ಟಾಗಿದೆ ಅಂತ ತೋರ್ಸೋಕೆ. ಪಾಕಿಸ್ತಾನ ನಮ್ಮ ಹೇಳಿಕೆಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ಅದೇ ರೀತಿ ನಡೀತಾ ಇತ್ತಲ್ಲ. ನಾನು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡ್ತಾ ಇರೋದು. ಸಂಜೋತಾ ಎಕ್ಸ್‌ಪ್ರೆಸ್ನ ಪಾಕಿಸ್ತಾನನೇ ಮಾಡಿದ್ದು.
ಮತ್ತೆ ಈ ವಿಷಯ FBI ಮತ್ತೆ ಅಮೆರಿಕನ್ ಏಜೆನ್ಸೀಸ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಬಂತು. ಮೊದಲು IB ಹೇಳ್ತಾ ಇತ್ತು ಇದನ್ನ ಪಾಕಿಸ್ತಾನ ಮಾಡಿಸಿದ್ದು ಅಂತ. ಇದಕ್ಕಿದ್ದಾಗೆ ಯೂ ಟರ್ನ್ ತಗೊಂಡು ಹಿಂದೂ ಟೆರರ್ ಅಂತ ಹೇಳಿದ್ರಿ. ಪಾಕಿಸ್ತಾನ ಕೋಟ್ ಮಾಡಕ್ ಶುರು ಮಾಡ್ತು. ನೋಡಿ ನಿಮ್ ದೇಶದಲ್ಲಿ ಇದನ್ನ ಹೇಳ್ತಾ ಇದಾರೆ ಅಂತ. ನೋಡಿ 26/11 ಮಸೂದ್ ಅಜಾರ್ ಮಾಡಿಸಿದ್ದು. ಮತ್ತೆ ಇವ್ರ ನಾಯಕರು ಹೇಳಿಕೆ ಕೊಡಕ್ ಶುರು ಮಾಡಿದ್ರು RSS ಅವ್ರು ಮಾಡಿಸಿದ್ದು ಅಂತ. ಅಜೀಬ್ ಬರ್ನಿ ಅದ್ರ ಮೇಲೆ ಪುಸ್ತಕನೂ ಬರೀತಾರೆ, ಅದನ್ನ ರಿಲೀಸ್ ಕೂಡ ಮಾಡಿಸ್ತಾರೆ. ಪಾಕಿಸ್ತಾನ ಅದನ್ನೇ ಹೇಳ್ತು. ಪ್ರಾಬ್ಲಮ್ ಏನು ಅಂತಂದ್ರೆ ಇವರು ಅಧಿಕಾರದಲ್ಲಿದ್ದಾಗಲೂ ಪಾಕಿಸ್ತಾನಕ್ಕೆ ವಿಷಯ ತಿಳಿಸ್ತಾರೆ, ಪ್ರತಿಪಕ್ಷ ಆಗಿದ್ದಾಗಲೂ ಕೂಡ ವಿಷಯ ತಲುಪಿಸ್ತಾರೆ ಪಾಕಿಸ್ತಾನಕ್ಕೆ. ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ನೀವು ಕಲಿಬೇಕು ಅಂದ್ರೆ ನಮ್ಮನ್ನ ನೋಡಿ ಕಲೀರಿ. 62ರ ಯುದ್ಧದಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ವಿ. ಆಗ ನಮ್ಮ ಹೆಸರು ಜನಸಂಘ ಅಂತ ಆಗಿತ್ತು, BJP ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಆಗ ಬೆಂಬಲ ಕೊಟ್ಟಿತ್ತು. ಹಾಗಾಗಿ 26 ಜನವರಿ 1963ರ ಗಣತಂತ್ರ ದಿವಸದಲ್ಲಿ ಪೆರೇಡ್ಗೆ ಅವ್ರನ್ನ ಇನ್ವೈಟ್ ಮಾಡಿದ್ರು. 65ರಲ್ಲಿ ಜನಸಂಘ ಅಲ್ಲ, ದ್ವಿತೀಯ ಸರಸಂಘ ಚಾಲಕರಾದ ಗುರು ಗೋಲ್ವಲ್ಕರ್ ಅವ್ರನ್ನು ಸಹ ಆಮಂತ್ರಣ ನೀಡಿದ್ರು. ಅದನ್ನ ಮರಿಬಾರ್ದು. 71ರ ಯುದ್ಧದಲ್ಲಿ ಅಟಲ್ಜಿ ಅವರು ಯಾವ ರೀತಿ ಇಂದಿರಾಜಿ ಅವರಿಗೆ ಸಮರ್ಥನೆ ಕೊಟ್ಟಿದ್ರೋ ಅದನ್ನ ಕಾಂಗ್ರೆಸ್ ಅವರು ಈಗಲೂ ಕೂಡ ನೆನೆಸ್ಕೋತಾರೆ. ನೀವು ನೋಡಿರ್ಬೋದು 95ರಲ್ಲಿ ಜಿನೆವಾದಲ್ಲಿ ಪಾಕಿಸ್ತಾನ ನಮ್ಮ ವಿರುದ್ಧ ಪ್ರಸ್ತಾವನೆ ಇಟ್ಟಾಗ ಪ್ರತಿಪಕ್ಷ ನಾಯಕರಾಗಿದ್ದ ಅಟಲ್ಜಿ ಅವರು ನರಸಿಂಹರಾವ್ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾರೆ, ಹಾಗೆ ಅವರ ಸರ್ಕಾರಕ್ಕೆ ಸಂಪೂರ್ಣ ಕ್ರೆಡಿಟ್ ಕೂಡ ಕೊಡ್ತಾರೆ. ಆದ್ರೆ ಒಳಗಿನ ವ್ಯತ್ಯಾಸಗಳು ಹಾಗೇ ಇದ್ವು. 2013ರಲ್ಲಿ ನವಾಜ್ ಶರೀಫ್ ಅವರು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅವ್ರು ಯಾರು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋಕೆ ಅವ್ರು ಯಾರು ಅಂತ ಕೇಳ್ತಾರೆ. ವಿಷಯ ಏನು ಅಂದ್ರೆ, ನಿಮ್ಮ ಕಾರ್ಯಕ್ರಮದ ಬಗ್ಗೆನೇ ನಾನು ಮಾತಾಡ್ತೀನಿ. ನಿಮ್ಮ ಆಪ್ಕಿ ಅದಾಲತ್ನಲ್ಲಿ ಅಟಲ್ಜಿ ಅವರ ಎಪಿಸೋಡ್ ಏನಿದೆ ಅದನ್ನ ಒಮ್ಮೆ ನೋಡಿ. ಅದರಲ್ಲಿ ರಜತ್ಜಿ ಅವರು ಅವ್ರನ್ನ ಕೇಳ್ತಾರೆ, 71ರ ಯುದ್ಧದಲ್ಲಿ ದುರ್ಗಾ ಎಲ್ಲಿದ್ರು ಅಂತ ಇಂದಿರಾ ಅವ್ರನ್ನ. ಅಟಲ್ಜಿ ಅವರು ಹೇಳ್ತಾರೆ, ನಾನು ಸಮರ್ಥನೆ ಕೊಟ್ಟಿದ್ದೆ ಆದ್ರೆ ದುರ್ಗಾ ಅಂತ ಹೇಳಿರ್ಲಿಲ್ಲ ಅಂತ. ಪತ್ರಿಕೆಯಲ್ಲಿ ಹಾಗೆ ಬರ್ದಿದ್ರು ಅಂತ ಹೇಳ್ತಾರೆ. ನೋಡಿ, ಇಂದಿರಾಜಿ ಅವ್ರ ಬಗ್ಗೆ ಅಥೆಂಟಿಕ್ ಬಯೋಗ್ರಫಿ ಪ್ರಫುಲ್ ಜೈಕರ್ ಅವ್ರು ಬರ್ದಿದ್ದಾರೆ. ಅವ್ರು ನನ್ನ ಹತ್ರ ಬಂದು ಕೇಳಿದಾಗ ನಾನು ಹಾಗೆ ಹೇಳಿಲ್ಲ ಅಂತ ಹೇಳಿದ್ದೆ ಅಂದ್ರು. ಆಗ ಅವರು ಆ ಕಾಲದ ಎಲ್ಲ ಪತ್ರಿಕೆಗಳು, ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ಮತ್ತೆ ಆರ್ಕೈವ್ಸ್ನ ಹುಡುಕ್ತಾರೆ, ಆದ್ರೆ ಅದು ಎಲ್ಲೂ ಸಿಗೋದಿಲ್ಲ. ಆಗ ಅಟಲ್ಜಿ ಅವರು ಲೈಟರ್ ನೋಟಲ್ಲಿ ಹೇಳ್ತಾರೆ, ನಾನ್ ಸಮರ್ಥನೆ ಕೊಟ್ಟಿದ್ದೆ ಆದ್ರೆ ದುರ್ಗಾ ಅಂತ ಎಲ್ಲೂ ಹೇಳಿರ್ಲಿಲ್ಲ, ಈ ದುರ್ಗಾ ನಾನು ಬೆನ್ ಬಿಡ್ಲಿಲ್ಲ ಅಂತ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಹಾ. ಒಂದ್ ವೇಳೆ ಪಾಕಿಸ್ತಾನ ಏನಾದ್ರೂ ತೊಂದರೆ ಮಾಡಿದ್ರೆ ಅಥವಾ ಆತಂಕವಾದಿಗಳನ್ನ ಕಳ್ಸಿದ್ರೆ ಆಗ ಭಾರತ ಏನ್ ಮಾಡುತ್ತೆ? ಪ್ರಧಾನಮಂತ್ರಿ ಮೋದಿ ಅವರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ನಮ್ಮ ಡಾಕ್ಟ್ರಿನ್ ಏನಿರುತ್ತೆ ಅಂದ್ರೆ, ಎನಿ ಟೆರರಿಸ್ಟ್ ಆಕ್ಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್. ಮುಂದೆ ಏನಾಗುತ್ತೆ ಇದನ್ನ ನೀವೇ ಅರ್ಥ ಮಾಡ್ಕೋಬಹುದು. ನಾವು 3 ಬಾರಿ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿದೀವಿ. ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಿದೀವಿ ಅಂದ್ರೆ, ನೋಡಿ ಇಲ್ಲಿ ಒಂದು ವಿಷಯ ಇದೆ, ಪಾಕಿಸ್ತಾನದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಈಗ ಸಿಂಧಲ್ಲಿ ಏನ್ ನಡೀತಾ ಇದೆ, ಬಲೂಚಿಸ್ತಾನಲ್ಲಿ ಏನಾಗ್ತಾ ಇದೆ, ಖೈಬರ್ ಪಖ್ತೂನ್ವಾನಲ್ಲಿ ಏನಾಗ್ತಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಏನು ಅಂತ ಗೊತ್ತಾ? ಆರ್ಮಿ ಚೀಫ್ ಅವರು ಹೇಳೋದು ಒಂದ್ ಕಡೆ ಆದ್ರೆ ಪಾಕಿಸ್ತಾನದ ರಕ್ಷಾ ಮಂತ್ರಿ ಖ್ವಾಜಾ ಆಸಿಫ್ ಅವರು 2 ದಿನದ ಕೆಳಗೆ ಒಂದು ಹೇಳಿಕೆ ಕೊಡ್ತಾರೆ. ಖೈಬರ್ ಪಖ್ತೂನ್ವಾನಲ್ಲಿ ಏನಿದೆ ಅಲ್ಲಿ ತೆಹ್ರೀಕೆ ತಾಲಿಬಾನ್ ಏನಿದೆ, ಅವ್ರು ಇಲ್ಲಿವರೆಗೂ ಹೇಳ್ತಾ ಇದ್ರು ಇಟ್ ಈಸ್ ಎ ಪ್ರಾಕ್ಸಿ ಆಫ್ ಅಫ್ಘಾನಿಸ್ತಾನ್ ಅಂತ. ಆದ್ರೆ ಈಗ ಹೇಳ್ತಿದ್ದಾರೆ ಇಟ್ಸ್ ಎ ಪ್ರಾಕ್ಸಿ ಆಫ್ ಇಂಡಿಯಾ ಅಂತ. ಈ ತೆಹ್ರೀಕೆ ತಾಲಿಬಾನ್ ಏನ್ ಹೇಳುತ್ತೆ, ಪಾಕಿಸ್ತಾನದಲ್ಲಿ ಏನು ಶರಿಯಾ ಇದೆ ಅದು ಪ್ಯೂರ್ ಕಟ್ಟರ್ ಕಾನೂನ್ ಅಲ್ಲ ಅಂತ ಹೇಳ್ತಾರೆ. ಕಟ್ಟರ್ ಅಂದ್ರೆ ಮಹಿಳೆಯರು ಹೊರಗೆ ಬರಬಾರ್ದು, ಅದು ಇದು ಎಲ್ಲ ಇದೆಯಲ್ಲ, ಆ ರೀತಿ ನೀವು ಕೇಳಿರ್ತೀರಾ. ಅವ್ರು ಹೇಳ್ತಾ ಇದಾರೆ ಅವರು ನಮ್ ಜೊತೆ ಸಂಬಂಧ ಬೆಳೆಸೋಕ್ ತಯಾರಾಗಿದ್ದಾರೆ. ಇದ್ರ ಅರ್ಥ ಏನು? ಈ 2 ನೇಷನ್ ಥಿಯರಿ 15 ಏಪ್ರಿಲ್ಗೆ ಅವರ ಜಲಾಲ್ ಆಸಿಫ್ ಮುನೀರ್ ಅವ್ರು ಏನ್ ತೋರಿಸ್ತಾ ಇದ್ರು ಅದ್ರ ಸಂಪೂರ್ಣ ನಾಶ ಆಗಿ ಹೋಯ್ತು ಅಂತ. ಅಲ್ಲ, ಅಲ್ಲಿ ಹೋರಾಟ ಮಾಡ್ತಿರೋರು ಯಾರು? ಅಫ್ಘಾನಿಸ್ತಾನದಲ್ಲಿ, ಬಲೂಚಿಸ್ತಾನದಲ್ಲಿ ಯಾರು ಹೋರಾಡ್ತಿರೋದು? ಮುಸ್ಲಿಮೇ ಅಲ್ವಾ? ಸಿಂಧಲ್ ಹೋರಾಡ್ತಿರೋರು ಯಾರು? ಅವ್ರು ಮುಸ್ಲಿಂ ಅಲ್ವಾ? ಖೈಬರ್ ಪಖ್ತೂನ್ವಾದಲ್ಲಿ ಹೋರಾಡ್ತಿರೋರು ಅವ್ರು ಮುಸ್ಲಿಂ ಅಲ್ವಾ? ನೀವೇ ಹೇಳಿ. ಫಾಟಾದಲ್ಲಿ ಫೆಡರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬಲ್ ಏರಿಯಾದಲ್ಲಿ ಹೋರಾಡ್ತಿರೋರು ಅವರು ಮುಸ್ಲಿಂ ಅಲ್ವಾ ಹೇಳಿ? ಪಿಒಕೆನಲ್ಲಿ ನಡೀತಾ ಇರೋದೇನು ಹೇಳಿ ಈಗ? ಮತ್ತೆ ಬಾಂಗ್ಲಾದೇಶದಲ್ಲಿ ಆಗೇನಾಗಿತ್ತು? ಅವರು ಮುಸ್ಲಿಮ್ಸೇ ಅಲ್ವಾ? ಹಾಗಾಗಿ ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ, ಇವ್ರುಗಳನ್ನೇ ಹೇಳಿ ಕರ್ಕೊಂಡೋಗಿದ್ದು ಬನ್ನಿ ಎಲ್ಲ ಒಟ್ಟಿಗೆ ಇರೋಣ, ಇದು 2 ನೇಷನ್ ಥಿಯರಿ, ನಾವು ಮುಸಲ್ಮಾನರೆಲ್ಲ ಒಟ್ಟಿಗೆ ಇರೋಣ ಅಂತ. ಆದ್ರೆ ಇವತ್ತು ನನಗೆ ಪಾಕಿಸ್ತಾನ ನೆನೆಸ್ಕೊಂಡ್ರೆ ಒಂದು ರೀತಿ ಸಹಾನುಭೂತಿ ಉಂಟಾಗುತ್ತೆ. ಇಡೀ ದೇಶ ಈಗ ಪಾಕಿಸ್ತಾನದ ಸೈನ್ಯದಲ್ಲಿ ಒಂದು ರೀತಿ ಬಂಧಿಯಾಗಿದೆ ಅಂತ ಹೇಳ್ಬೋದು. कैद में है बुलबुल सयाद मुस्कुराए रहा भी न जाए चुप रहा भी न जाए. ಆದ್ರೆ ಅಲ್ಲಿ ಅವರ ಜನಾಂಗ ಏನಿತ್ತು, ಬಲೂಚಿಸ್ತಾನವರು, ಸಿಂಧ್ ಅವರು ಮತ್ತೆ ಬೇರೆ ಪ್ರಾವಿನ್ಸಸ್ನವರು, ಅವ್ರ ಮನ್ಸಲ್ಲಿ ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾ? ಒಂದು ಹಳೆ ಹಾಡಿದೆ ರಜತ್ ಅವರೇ, ಅದ್ರ ಬಗ್ಗೆ ಹೇಳ್ತೀನಿ. रहते थे कभी जिनके दिल में हम जान से भी प्यारों की तरह बैठे हैं उन्हीं के कूचे में पर आज गुनहगारों की तरह. ಆದ್ರೆ ಈ ಮುಂದೆ ಇರೋರ್ನ ನಾವು ಯಾವ ಪರಿಸ್ಥಿತಿಗೆ ತಗೊಂಡು ಹೋಗ್ತಾ ಇದೀವಿ ಅಂತಂದ್ರೆ, ಅವ್ರೀಗ ಮುಂದೆ ಈ ರೀತಿ ಹೇಳ್ತಾರೆ, कि स्वरूप धरे जीने के लिए बैठे हैं हजारों जहर पिए ठोकर न लगाना हम खुद हैं गिरती हुई दीवारों की तरह. ಸುಧಾಂಶು ಅವರೇ, ಫ್ಯೂಚರ್ ಬಗ್ಗೆ ಮೋದಿಜಿ ಏನ್ ಹೇಳಿದ್ದಾರೆ ಅಂದ್ರೆ, ಅವ್ರು ಹೇಳ್ತಾರೆ ರಾತ್ರಿಯ ಕತ್ತಲೆಯಲ್ಲಿ
ನಾವು ಸೂರ್ಯನನ್ನ ಉದಯಿಸಿದಾಗ ಆಗ ಶತ್ರುಗಳಿಗೆ ಕಾಣತ್ತೆ ಭಾರತ ಮಾತೆಗೆ ಜಯವಾಗಲಿ. 15 ಆಗಸ್ಟ್ 2016ರಲ್ಲಿ ಅನ್ಸುತ್ತೆ ಪ್ರಧಾನಮಂತ್ರಿಗಳು ಬಲೂಚಿಸ್ತಾನದ ವಿಷಯ ಎತ್ತಿದ್ದು. ಅವತ್ ರಾತ್ರಿ ಇಂಗ್ಲಿಷ್ ಚಾನೆಲ್ನಲ್ಲಿ ಟಿವಿ ಡಿಬೇಟ್ ನಡೀತಾ ಇತ್ತು. ಅಲ್ಲಿ ಬಲೂಚಿಸ್ತಾನದ ಪ್ರತಿನಿಧಿಯಾಗಿ ವಾಷಿಂಗ್ಟನ್ ಡಿಸಿಯಿಂದ ಅಹ್ಮದ್ ಮುಫ್ತಿ ಖಾನ್ ಅವರು ಕೂತ್ಕೊಂಡಿದ್ರು. ಪಾಕಿಸ್ತಾನದ ಕಡೆಯಿಂದ ಜನರಲ್ ಶಫ್ಕತ್ ಸಯೀದ್ ಅವರು. ನೋಡಿ, ಈಗ ನೀವು ಏನೋ ಹೇಳಿದ್ರಲ್ಲ, ಅದು ಈ ವಿಷಯಕ್ಕೆ ಮುಂದೆ ಕನೆಕ್ಟ್ ಆಗತ್ತೆ. ಆ ಸಮಯದಲ್ಲಿ ಆ ಬಲೂಚಿ ನಾಯಕರು ಹೇಳ್ತಾರೆ, ಆ ಪೂರ್ತಿ ಏರಿಯಾದಲ್ಲಿ ದೇರ್ ಆರ್ ಕಂಟ್ರೀಸ್ ವಿಚ್ ಆರ್ ಹ್ಯಾವಿಂಗ್ ಎಥ್ನಿಸಿಟಿ ಅಂಡ್ ಐಡೆಂಟಿಟಿ. Like Uzbekistan is having Uzbek identity, Kazakhstan is having Kazakh identity, and Afghanistan is having Afghan identity, but there is only one fake country in this region which is having no identity, that is Pakistan. ಪಾಕಿಸ್ತಾನದ ಪ್ರತಿನಿಧಿ ಅಲ್ಲಿ ಕೂತಿದ್ರಲ್ಲ, ಅವ್ರು ಹೇಳಿದ್ರು, ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಅಂತ. ಆರ್ ಯು ನಾಟ್ ಪಾಕಿಸ್ತಾನಿ? ಆಗ ಬಲೂಚಿ ನಾಯಕರು ಹೇಳ್ತಾರೆ, ಐ ಆಮ್ ಬಲೂಚ್, ಐ ಆಮ್ ನಾಟ್ ಪಾಕಿಸ್ತಾನಿ ಅಂತ. ಅದಾದ್ಮೇಲೆ ಕೂಡ ಜನರಲ್ ಶಫ್ಕತ್ ಸಯೀದ್ ಅವ್ರು ಹೇಳ್ತಾರೆ, ಹಾಗಿದ್ರೆ ಇಫ್ ಯು ಆರ್ ನಾಟ್ ಪಾಕಿಸ್ತಾನಿ, ಆರ್ ಯು ಹಿಂದೂಸ್ತಾನಿ, ವಾಟ್ ಈಸ್ ಯುವರ್ ಐಡೆಂಟಿಟಿ ಅಂತ ಕೇಳ್ತಾರೆ. ಆಗ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಹ್ಮದ್ ಮುಫ್ತಿ ಖಾನ್ ಅವ್ರು ಹೇಳ್ತಾರೆ, ವಿ ಆರ್ ಬಲೂಚ್, ವಿ ಆರ್ ನಾಟ್ ಪಾಕಿಸ್ತಾನಿ. ಆಮೇಲೆ ನೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ನಮ್ಮ ಐಡೆಂಟಿಟಿ ಏನು ಅಂತಂದ್ರೆ ನಾವು ಹಿಂಗ್ಲಾಜ್ ಮಾತೆಯ ಸಂತತಿ ಅಂತ. ಹಾಗೆ ಇನ್ನೊಂದು ವಿಷಯ, ಇದೆಲ್ಲ ಆದ್ಮೇಲೆ ಪಾಕಿಸ್ತಾನದವ್ರು ಹೇಳ್ತಾರೆ, ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಒಂದ್ ರೀತಿ ತಬ್ಬಿಬಾಗೋಗಿರ್ತಾರೆ ಅವರಲ್ಲಿ. ಅವ್ರು ಹೇಳ್ತಾರೆ, ಅಲ್ಲ ಹಿಂಗ್ಲಾಜ್ ಮಾತಾ ಅಂತ ಯಾಕೆ ಹೇಳ್ತೀಯ, ಭಾರತ್ ಮಾತಾ ಅಂತಾನೆ ಹೇಳ್ಬಿಡು ಅಂತ. ಅದಾದ್ಮೇಲೆ ಅಹ್ಮದ್ ಮುಫ್ತಿ ಖಾನ್ ಅವರು ಮತ್ತಿನ್ನೊಂದ್ಸರಿ ಹೇಳ್ತಾರೆ, ನಾವು ಬಲೂಚ್ ಅವರು, ಇನ್ನೊಂದ್ಸರಿ ಹೇಳ್ತೀನಿ, ಆದ್ರೆ ಪಾಕಿಸ್ತಾನದವ್ರಲ್ಲ, ನಾವು ಹಿಂಗ್ಲಾಜ್ ಮಾತೆಯ ಸಂತತಿ, ಮತ್ತೆ ನನಗೆ ಈ ಮಾತನ್ನ ಹೇಳೋದಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ, ಭಾರತ್ ಮಾತಾ ಕಿ ಜೈ ಅನ್ಬಿಡ್ತಾರೆ. ಆಮೇಲೆ ಪಾಕಿಸ್ತಾನದವ್ರಿಗೆ ಕೋಪ ಬಂದ್ಬಿಡತ್ತೆ, ನೀನು ಮೋದಿ ಕಡೆ ಅವನು ಇವನು ಅಂತ ಏನೇನೋ ಹೇಳಿ ಹೋಗ್ಬಿಡ್ತಾರೆ ಅಲ್ಲಿಂದ. ನೋಡಿ, ನೀವು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರಲ್ಲ, ಅದೊಂದು ಆಳವಾದ ಒಂದು ಭಾವನೆ. ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ ನಿಮ್ಗೆ? ನೋಡಿ, ಪ್ರಧಾನಮಂತ್ರಿಗಳು ಕರಡಿ ಮಾತೆ ಮಂದಿರಕ್ಕೆ ಹೋದ್ರು, ಬಿಕನೇರಲ್ಲಿ ಇರೋಂಥದ್ದು. ಅದು ತುಂಬಾ ಪ್ರಸಿದ್ಧವಾದ ಮಂದಿರ. ಆ ಮಂದಿರದಲ್ಲಿ ಇಲಿಗಳೆಲ್ಲ ಓಡಾಡ್ತಿರತ್ತಲ್ಲ, ಅಂತ ಮಂದಿರ. ಭಾರತ ಹೇಗೆ ಒಂದಾಗತ್ತೆ ಅಂತ ನೋಡಿ ನೀವು. ಭಾರತ ಮಾತೆ ಅನ್ನೋ ಭಾವ ಇಲ್ಲಿಂದ ಬರುತ್ತೆ ಅಂತ. ನೀವು ಕರಡಿ ಮಾತೆ ಮಂದಿರಕ್ಕೆ ಹೋಗಿ ಶ್ರದ್ಧೆಯಿಂದ ತಲೆ ಬಗ್ಸ್ತಿರಲ್ಲ, ಆಗ ವೈಷ್ಣೋದೇವಿ ಜೊತೆ ಕೂಡ ನಿಮ್ಮ ಶ್ರದ್ಧೆ ಒಂದಾಗತ್ತೆ. ಪೂರ್ವದಲ್ಲಿ ಕಾಮಾಖ್ಯ ದೇವಿ ಜೊತೆ ಒಂದಾಗತ್ತೆ, ಮಧ್ಯದಲ್ಲಿ ವಿಂಧ್ಯವಾಸಿನಿ ಜೊತೆ ಒಂದಾಗತ್ತೆ, ಪಶ್ಚಿಮದಲ್ಲಿ ಮುಂಬೆ ದೇವಿ ಜೊತೆ ಒಂದಾಗತ್ತೆ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಜೊತೆ ಒಂದಾಗತ್ತೆ. ಇಡೀ ದೇಶ ನಿಮ್ಮ ಮುಂದೆ ಒಂದಾಗತ್ತೆ. ಹಾಗೆ ಅದ್ರ ಜೊತೆಗೆ ಢಾಕಾದಲ್ಲಿರೋ ಢಾಕೇಶ್ವರಿ ಜೊತೆ ಒಂದಾಗತ್ತೆ, ಬಲೂಚಿಸ್ತಾನದಲ್ಲಿರೋ ಹಿಂಗಲಾಜ ಮಾತೆ ಜೊತೆ ಕೂಡ ಒಂದಾಗತ್ತೆ. ಪ್ರದೇಶ ಯಾವುದೇ ಇರಲಿ, ಇಡೀ ದೇಶ ನಿಮ್ಮ ಮುಂದೆ ಒಂದಾಗಿ ಎದುರಿಗೆ ನಿಲ್ಲುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ಈ ಭಾರತ ಮಾತೆಯ ಭಾವ ಯಾರಿಗ ಅರ್ಥ ಆಗೋದಿಲ್ವೋ, ಈ ಭಾರತ ಒಂದು ಜೀವಂತ ರಾಷ್ಟ್ರ. ಇದನ್ನ ನೀವು ಬೇರೆ ಬೇರೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಲ್ಯಾಂಡ್. ಪ್ರದೇಶಗಳು ಎಲ್ಲೇ ಹೋಗಿದ್ರು ಕೂಡ ಇಟ್ ಈಸ್ ದ ಪಾರ್ಟ್ ಆಫ್ ಅವರ್ ಕಾನ್ಷಿಯಸ್ನೆಸ್. ಮತ್ತೆ ಯಾರ್ಯಾರೋ ಇದನ್ನ ಬರೀ ಒಂದು ಥಾಟ್ ಅಂತಾರೆ, ಅವ್ರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನನ್ಕಾನಾ ಸಾಬ್ ಮತ್ತೆ ಕರ್ತಾರ್ಪುರ್ ಸಾಬ್ ಅವರು ಪಾಕಿಸ್ತಾನದಲ್ಲಿದ್ದಾರಲ್ಲ ಫಿಸಿಕಲಿ, ಅವರು ಭಾರತದ ಇತಿಹಾಸದ ಮತ್ತು ಸಂಸ್ಕೃತಿಯ ಭಾಗ ಅಲ್ವಾ, ಪಾಕಿಸ್ತಾನದಲ್ಲ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಮೇಜರ್ ಪ್ರದೇಶ ಅಲ್ಲಿದೆ. ಅದು ನಮ್ಮ ಭಾಗನ ಇಲ್ಲ ಅವರ ಭಾಗನ? ಮತ್ತೆ ನಮ್ಮ ರಾಷ್ಟ್ರಗೀತೆಲ್ಲ ಇದೆಯಲ್ಲ, ಪಂಜಾಬ್, ಸಿಂಧ್, ಗುಜರಾತ್, ಮರಾಠ. ಸಿಂಧ್ ಈಗ ಅಲ್ಲಿರ್ಬೋದು, ಆದ್ರೆ ಅದು ಭಾರತದ ಚೇತನದ ಒಂದು ಭಾಗ ಆಗಿದೆ. ಹಾಗಾಗಿ ಭಾರತ ಮತ್ತು ಭಾರತ ಮಾತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಬಿಡಿ. ಅದಕ್ಕೆ ಜನ ಕೇಳ್ತಾ ಇದ್ದಾರೆ, ಬಲೂಚಿಸ್ತಾನ ಯಾವಾಗ ಸೆಪರೇಟ್ ಆಗತ್ತೆ ಅಂತ. ನೋಡಿ, ಸಮಯ ಬಂದಾಗ ಎಲ್ಲಾನು ನಡೆಯುತ್ತೆ. ಅದನ್ನ ನಾವಲ್ಲ, ಅಲ್ಲಿ ಬಲೂಚಿಸ್ತಾನದ ಜನರೇ ಹೇಳ್ತಾ ಇದ್ದಾರೆ, ನಾನ್ ಹೇಳ್ತಿಲ್ಲ. कि सरफरोशी की तमन्ना अब हमारे दिल में है, देखना है जोर कितना बाजुए कातिल में है, और आगे वक्त आने पर बता देंगे तुझे आसमां, हम अभी से क्या बता दें जो हमारे दिल में है. ಹಾಗೆ ಒಂದು ಟೆಕ್ನಿಕಲ್ ಮಾತು ಹೇಳ್ತೀನಿ. ಭಾರತ ಇವತ್ತು ಈ ಪರಿಸ್ಥಿತಿಲಿ ಯಾಕಿದೆ? ಮೋದಿಯವರು 10 ವರ್ಷಗಳಲ್ಲಿ ಭಾರತವನ್ನ ಯಾವ ಪೊಸಿಷನ್ಗೆ ತಗೊಂಡೋಗಿ ನಿಲ್ಸಿದ್ದಾರೆ ಅಂದ್ರೆ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. 10 ವರ್ಷಗಳ ಹಿಂದೆ ಡಿಫೆನ್ಸ್ ಪ್ರೊಡಕ್ಷನ್ನಲ್ಲಿ ನಾವು ತುಂಬಾನೇ ಹಿಂದೆ ಇದ್ವಿ. ಇವತ್ತು 1,27,000 ಕೋಟಿ ರೂಪಾಯಿ ಡಿಫೆನ್ಸ್ ಪ್ರೊಡಕ್ಷನ್. ಸಣ್ಣ ವಿಷಯ ಅನ್ಸ್ಬೋದು. ನೋಡಿ, ನಮ್ಮ ಸೈಂಟಿಸ್ಟ್ ಮತ್ತೆ ಇಂಜಿನಿಯರ್ಸ್ ಹತ್ರ ಆ ತಾಕತ್ ಇರ್ಲಿಲ್ಲ ಅಂತಲ್ಲ. ನಾವು ಮಿಸೈಲ್ಸ್ನ ಆಗ್ಲೂ ಮಾಡಿದ್ವಿ ಕಾಂಗ್ರೆಸ್ ರಿಜಿಮಲ್ಲಿ. ಸೆಟಲೈಟ್ಸ್ ಕೂಡ ಆವಾಗ ಲಾಂಚ್ ಮಾಡಿದ್ವಿ ನಾವು. ನೋಡಿ, ಮಿಸೈಲ್ಸ್ ತಯಾರಿಸೋ ಅಂತ ಒಂದು ರಾಷ್ಟ್ರ ಅಸಾಲ್ಟ್ ರೈಫಲ್ನ ತಯಾರಿಸೋದಕ್ಕಾಗೋದಿಲ್ವಾ? ಆ ರೀತಿ ಆಗೋಕ್ ಸಾಧ್ಯನಾ? ನಮ್ಮ ಹತ್ರ ಆ ತಾಕತ್ತಿತ್ತು. ನೋಡಿ, ಸೆಟಲೈಟ್ ತಯಾರಿಸುವಂತ ದೇಶ ಒಂದು ಫೈಟರ್ ಪ್ಲೇನ್ ಮಾಡೋದಕ್ಕಾಗಲ್ವಾ? ನೋಡಿ, ಮೋದಿ ಅವರು ಡಿಫೆನ್ಸ್ ಪ್ರೊಡಕ್ಷನ್ನ ಯಾವ ಪೊಸಿಷನ್ಗೆ ತಗೊಂಡೋಗಿ ನಿಲ್ಸಿದ್ದಾರೆ ಅಂತ ಅಂದ್ರೆ, ಇವತ್ ನಾವು ಇಲ್ಲಿ ಅಸಾಲ್ಟ್ ರೈಫಲ್ ಕೂಡ ತಯಾರಿಸ್ತಾ ಇದ್ದೀವಿ. ಹಾಗೆ ನಮ್ಮ ದೇಶ 80%ಗೂ ಹೆಚ್ಚಿನ ಪ್ರತಿಶತ ಆತ್ಮನಿರ್ಭರವಾಗಿದೆ. ಮತ್ತೆ ಈ ಒಂದು ಕಾರಣದಿಂದ ಜನ ಹಾಗೆ ಡಿಪ್ಲೊಮಸಿ ಬಗ್ಗೆ ಮಾತಾಡ್ತಾರೆ ಅಲ್ವಾ? ನೋಡಿ, ರಷ್ಯಾದಿಂದ ನಮಗೆ S-400 ಕೂಡ ಸಿಕ್ಕಿದೆ. ಅದು ನಾವು ಕ್ವಾಡ್ ಮೆಂಬರ್ ಆಗಿದ್ರು ಕೂಡ.
ಕ್ವಾಡ್ ಮೆಂಬರ್ ಆಗಿದ್ರು ಕೂಡ ನಮಗೆ ಸಿಕ್ತು. ಮತ್ತೆ S-400 ಸಿಕ್ಕಿದ ಮೇಲೆ ಅಮೆರಿಕ ನಮಗೆ ಸ್ಯಾಂಕ್ಷನ್ ಮಾಡುವಂತ ಎಚ್ಚರಿಕೆ ಕೊಡ್ತು. ಆದ್ರೆ ಆಮೇಲೆ ಅವರು ಯಾವುದೇ ಸ್ಯಾಂಕ್ಷನ್ ಹಾಕ್ಲಿಲ್ಲ, ನಮಗೆ ಬದಲಾಗಿ ಪ್ರಿಡೇಟರ್ ಡ್ರೋನ್ನ ಕೂಡ ಕೊಟ್ರು. ನಮ್ಮಿಬ್ಬರ ನಡುವೆ ಒಂದು ಪ್ಯಾಕ್ಟ್ ಕೂಡ ಆಯ್ತು. ನ್ಯಾಟೋ ಕಂಟ್ರೀಸಿಂದ ಹೊರಗಡೆ ಯಾವ ಕಂಟ್ರಿ ಜೊತೆ ಇದಾಗಿರ್ಲಿಲ್ಲ. ಆಮೇಲೆ ನೋಡಿ 2020ರಲ್ಲಿ ಗಲ್ವಾನ್ ಆದ್ಮೇಲೆ ರಕ್ಷಣಾ ಮಂತ್ರಿ ಇಮಿಡಿಯೇಟ್ ಆಗಿ ಪ್ರೊಕ್ಯೂರ್ಮೆಂಟ್ಗೆ ಆರ್ಡರ್ ಮಾಡಿದ್ರು. ಆ ಸಮಯದಲ್ಲೇ ಸರ್ಕಾರ ನಿರ್ಧಾರ ತಗೊಂಡಿತ್ತು. ಇವತ್ತು ಭಾರತ ಎಷ್ಟು ಆತ್ಮನಿರ್ಭರವಾಗಿದೆ ಅಂದ್ರೆ ನೀವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೋಡಿ, ವಾರ್ ನಡೆದಾಗ ಸೆಕ್ಯೂರಿಟಿನ ಅವಶ್ಯಕತೆ ಇರುತ್ತೆ, ಎನರ್ಜಿ ಸೆಕ್ಯೂರಿಟಿ. ನಾವು ಯಾವ ವಿಷಯವಾಗಿ ಫಾರಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಹೇಳಿ? ಆಯಿಲ್ಗೋಸ್ಕರ. ಆದ್ರೆ ಇವತ್ತು ನೋಡಿ ನೀವು, ನಮ್ಮ 100% ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೇಸ್ ಆಗಿ ಹೋಗಿದೆ. ಆಯಿಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. ಹಾಗೆ ನೋಡಿ, ಪೆಟ್ರೋಲ್ನಲ್ಲಿ ಎಥೆನಾಲ್, ಅದನ್ನ ನಾವು 20% ಮಿಕ್ಸ್ ಮಾಡ್ತಿದೀವಿ. ಆ 20% ಡಿಪೆಂಡೆನ್ಸಿ ಕಡಿಮೆ ಆಯಿತು. ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತಂದ್ವಿ, ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಯಿತು. ಹಾಗಾಗಿ ನಮ್ಮ ಆಯಿಲ್ ಏನಿದೆ ನೋಡಿ, ಫೈಟರ್ ಪ್ಲೇನ್ಸ್ ಅಂತೂ ಎಲೆಕ್ಟ್ರಿಕಲ್ಲಿ ಓಡೋದಿಲ್ಲ, ಮಿಲಿಟರಿ ವೆಹಿಕಲ್ಸು ಎಲೆಕ್ಟ್ರಿಕ್ ಅಂತೂ ಆಗೋದಿಲ್ಲ, ಕಾರ್ ನಡೆಯುತ್ತೆ. ಮೋದಿ ಅವರ ದೂರದೃಷ್ಟಿ ಹೇಗಿತ್ತು ಅಂತ ಯೋಚನೆ ಮಾಡಿ. ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಅವ್ರು ಮುಂಚೆನೆ ಮಾಡಿರಲಿಲ್ಲ ಅಂದಿದ್ರೆ, ಎಲ್ಲ ದೇಶಗಳ ಜೊತೆ ಸಂಬಂಧ ಸುಧಾರಿಸಿರಲಿಲ್ಲ ಅಂದಿದ್ರೆ, ನಾನು ಈಗಲೂ ಕೂಡ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. S-400ನ ವಿರೋಧ ಮಾಡ್ತಾ ಇದ್ರಲ್ಲ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ಪರ ನಿಲ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ಲ, ಇವತ್ತು ನೀವು ಹೇಳಿ, ನಮ್ಮ ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನ್ ಬಂದಿದೆ, ಇದು ರಷ್ಯಾನೇ ಸಪ್ಲೈ ಮಾಡಿರೋದಲ್ವಾ? ನಮಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅದರಿಂದ? ಸುಧಾಂಶ್ ಅವರೇ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ಒಪ್ಕೊಳ್ತೀನಿ. ನಮ್ಮ ಪರಾಕ್ರಮ, ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ, ನಮ್ಮ ಸೈನ್ಯದ ಶಕ್ತಿ, ನಮ್ಮ ಹತ್ರ ಎಲ್ಲವೂ ಇದೆ. ಆದ್ರೂ ಕೂಡ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಹಿಡಿತದಲ್ಲಿ ಯಾಕಿದೆ? ನೋಡಿ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಬಳಿ ಇದೆ, ಮತ್ತೆ ಇನ್ನೊಂದು ಭಾಗದಲ್ಲಿ 2 ಧ್ವಜಗಳಿರುವಂಥದ್ದು. ಆಗಸ್ಟ್ 2019ರ ಮೊದಲು ಅಟಲ್ಜಿಯವರು ಯಾವ ಒಂದು ಪಂಕ್ತಿಯನ್ನ ಹೇಳಿದ್ರು ಆ ಜಾಗದಲ್ಲಿ. 15 अगस्त का दिन कहता आजादी अभी अधूरी है, सपने सच होने बाकी हैं, रावी की शपथ न पूरी है. ರಾಬಿಯ ದಡದಲ್ಲಿ 1930ರಲ್ಲಿ ಸ್ವರಾಜ್ಯ ಆಂದೋಲನ ಆಗಿತ್ತು. ಹಾಗಾಗಿ ನಾವು ನೋಡೋದಾದರೆ ಆಗಸ್ಟ್ 5, 2019ರ ನಂತರ ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ ಆಯ್ತಲ್ಲ, ಆಗ ಅರ್ಧ ಕೆಲಸ ಮುಗ್ದ ಹಾಗಾಯಿತು. ಮುಂದಿಂದು ರೆಸಲ್ಯೂಷನ್ ಇದೆ. ಭವಿಷ್ಯದಲ್ಲಿ ಸರಿಯಾದ ಸಮಯದಲ್ಲಿ, ನಾನು ಈಗಲೂ ಅನ್ಕೋತೀನಿ, ಇದು ಖಂಡಿತ ಬದಲಾಗತ್ತೆ. ನೋಡಿ, POK ಒಳಗಿರೋರು ಕೂಡ ನಮ್ಮವರೇ ಜನ ಅಲ್ವಾ? ಯಾಕಂದ್ರೆ ಜಮ್ಮು ಕಾಶ್ಮೀರ್ ಅಸೆಂಬ್ಲಿಲಿ ಸೀಟ್ ಕೂಡ ರಿಸರ್ವ್ ಮಾಡಿದ್ದೀವಿ. ಹಾಗಾಗಿ ಯೋಚನೆ ಮಾಡಬೇಡಿ, ಮುಂದೆ ಅಂಥ ಒಳ್ಳೆ ಸಮಯ ಖಂಡಿತ ಬರುತ್ತೆ. ಈ ಡೈರೆಕ್ಟ್ ಆಕ್ಷನ್ನಿಂದಾಗಿ ದೇಶವನ್ನು ಹೇಗೆ ವಿಭಜನೆ ಮಾಡಿದ್ರೋ, ಅದೇ ಡೈರೆಕ್ಟ್ ಆಕ್ಷನ್ನಿಂದ ಮತ್ತೆ ಒಂದಾಗುತ್ತೆ.